ಸೊ ಗೈಸ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ AKSH ಆಕಾಶ್ ಮಾತಾಡ್ತಿದ್ದೀನಿ ಗೈಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಮುಂದೇನೋ ಚೆನ್ನಾಗಿರಿ ಗೈಸ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೀವಿ ಗೈಸ್, ತಮ್ಮನೇಲಿ ನೋಡ್ಬಿಟ್ಟು ಆದರೂ ಒಂದ್ಸಲ ಹೇಳ್ಬಿಡ್ತೀನಿ. BR ರ್ಯಾಂಕಡ್ ಮ್ಯಾಚ್ ಆಡ್ತಾ ಇದ್ದೀನಿ ಗೈಸ್, ರ್ಯಾಂಡಮ್ ಪ್ಲೇಯರ್ ಜೊತೆ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡು. ಹಾಗೆ ಇವಾಗ ಇಳಿದ ತಕ್ಷಣ ವುಡ್ ಕವರ್ ಸಿಕ್ತು ಗೈಸ್. ಹಾಗೆ ಇಲ್ಲಿ 3 ಲೆವೆಲ್ ಬ್ಯಾಗ್ ಇತ್ತು, ಅದನ್ನು ಕೂಡ ಎತ್ಕೊಂಡು, ಹಾಗೆ ಶಾರ್ಟ್ ಗನ್ ಕೂಡ ಇತ್ತು ಗೈಸ್, ಅದನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ಗೈಸ್. ಹಾಗೆ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದು 3 ಡೇಸ್ ಬ್ಯಾಕ್ ಅಜ್ಜುಬಾಯ್ದು ವಿಡಿಯೋ ನೋಡಿಲ್ಲ ಅಂದರೆ ಗೈಸ್ ಇವಾಗಲೇ ನೋಡಿ ಗೈಸ್, ತುಂಬಾ ವ್ಯೂಸ್ ಬಂದಿಲ್ಲ ಗೈಸ್. ಅದಕ್ಕೆ ಯಾಕಂದರೆ 10 ವ್ಯೂಸ್ ಬಂದಿರುತ್ತೆ ಗೈಸ್. ಪ್ಲೀಸ್ ಎಲ್ಲರೂ ಹೋಗಿ ಆ ವಿಡಿಯೋನ ವಾಚ್ ಮಾಡಿ ಗೈಸ್, ಯಾಕಂದರೆ ವ್ಯೂಸೇ ಬರ್ತಾ ಇಲ್ಲ. ಹಾಗೆ ಗೈಸ್ 800 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ನೀರಿದ್ವಿ ಗೈಸ್. ಪ್ಲೀಸ್ ಫಟಾಫಟ್ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಈ ಕಡೆ ಬರ್ತದ್ರೆ ಗೈಸ್, ಇಲ್ಲಿ ನೋಡ್ಕೋಬೋದು ಶಾರ್ಟ್ ಗನ್ ಇತ್ತು ಗೈಸ್. ಅದಕ್ಕೆ ಶಾರ್ಟ್ ಗನ್ ತೆಗೆದುಬಿಟ್ಟು ಇವಾಗ UMP ತೊಗೊಂಡ್ಬಿಡೋಣ ಗೈಸ್, ಯಾಕಂದರೆ ಶಾರ್ಟ್ ಗನ್ನಲ್ಲಿ 2 ಬುಲೆಟ್ ಇರ್ತಾವೆ ಅಂತ ಅಂದ್ಬಿಟ್ಟು UMPನ ತೊಗೊಂಡೆ ಗೈಸ್. ಇಲ್ಲಿ UMP ತೊಗೊಂಡ್ಬಿಟ್ಟು ಹೋಯ್ತಿದ್ದೀನಿ ಗೈಸ್. ಇಲ್ಲಿ ಏನೇನು ಲೂಟ್ ಐತೆ ಅಂತ ಅಂದ್ಬಿಟ್ಟು ನೋಡೋಣ ಗೈಸ್. ಇವಾಗ ಒಂದು ಸೆಕೆಂಡ್ ಗೈಸ್, ಇಲ್ಲಿ ಎದಕ್ಕೆ ಕೂತೆ ಗೊತ್ತಿಲ್ಲ ಗೈಸ್ ನನಗೆ ಮಾತ್ರ. ಹಾಗೆ ಗೈಸ್ ಈ ವಿಡಿಯೋನ ರೆಕಾರ್ಡ್ ಮಾಡಿರೋದು ನಾನು ಬರೀ ಗ್ರೇನದರ ರೆಕಾರ್ಡ್ ಮಾಡಿರ್ತಲ್ಲ ಗೈಸ್, ಅದರಲ್ಲಿ ರೆಕಾರ್ಡ್ ಮಾಡಿ. ಯಾಕಂದರೆ ಮೊಬೈಲ್ ಅಂದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಗೈಸ್, ಹಾಗೆ ಸ್ಟ್ರಕ್ ಕೂಡ ಆಗ್ಬಿಡುತ್ತೆ ಗೈಸ್, ಅದು ಲ್ಯಾಗ್ ಆಗುತ್ತೆ. ಅದಕ್ಕೆ ಇಲ್ಲಿ ನೋಡ್ಕೋಬೋದು ಗೈಸ್. ಅವಾಗ ಡೈರೆಕ್ಟಾಗಿ ಈ ಕಡೆ ಬಂದೆ, ಇಲ್ಲಿ ನೋಡ್ಕೋದಾದ್ರೆ ಹಯಾಬುಸ ಇತ್ತು ಗೈಸ್. ಹಯಾಬುಸ ತೊಗೊಂಡ್ಬಿಟ್ಟು ಎನ್ಮಿ ಕಡೆ ಹೋಗ್ಬಿಟ್ಟು ಬಣಿಗೈಸ್ ಡೈರೆಕ್ಟಾಗಿ. ಇವಾಗ ಆ ಕಡೆಯಿಂದ ಈ ಕಡೆ ಹೋಯ್ತಾ ಇದ್ದೆ ಗೈಸ್. ಇಲ್ಲಿ ಹೋಯ್ತಾ ಇದು ಬಾಕ್ಸ್ ಇತ್ತು, ಇವಾಗ ಬಾಕ್ಸ್ ಓಪನ್ ಮಾಡೋಣ ಗೈಸ್. ಇಲ್ಲಿ ಇದ್ರ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು ಬಾಕ್ಸ್ ಓಪನ್ ಮಾಡಿದೆ. ಇದರಲ್ಲಿ ಏನು ನಂಗೆ ಅಂತವ್ರು ಏನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಗೈಸ್. ಅದಕ್ಕೆ ಅಲ್ಲೊಬ್ಬ ಎನಿಮಿ ಬಂದ ಗೈಸ್ ಅಲ್ಲಿ ತಾರಲ್ಲಿ. ಅದಕ್ಕೆ ಒಂದು ಟ್ರೈ ಮಾಡಿದೆ, 59 ಹೆಡ್ಶಾಟ್ ಬಿತ್ತು. ಫೈನಲ್ ಲಾಕ್ ಕೂಡ ಇದೆ ಗೈಸ್, ಒಂದು ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಬಿಡೋಣ ಇವಾಗ. ಫೈನಲಿ ನೋಡ್ಬೋದು ಗೈಸ್, ಫೈನಲಿ ಒಂದು ಕಿಲ್ ಆಗೋಯ್ತು. ಇಲ್ಲಿ ನೋಡ್ಬೋದು ಹೆಡ್ಸೆಟ್ ಕಿಲ್ ಕೂಡ ಬಂತು. ಮತ್ತೆ ಇನ್ಯಾರಾದ್ರೂ ನೋಡೋಣ ಬನ್ನಿ ಗೈಸ್. ಇವಾಗ ಮತ್ತೆ ಇಲ್ಲಿ ಹಯಾಬುಸ ತೊಗೊಂಡ್ಬಿಟ್ಟು ಮತ್ತೆ ಲೂಟ್ ಮಾಡೋಣ ಅಂತ ಹೋಯ್ತಿದ್ದೆ ಗೈಸ್. ಬಟ್ ಇಲ್ಲಿ ಯಾರೋ ಎನ್ಮಿ ಕಣ್ಣಂಗಾದ್ರು, ಅದಕ್ಕೆ ಇಲ್ಲಿ ಸ್ಕೋಪ್ ಹಾಕಿ ನೋಡಿದೆ ಗೈಸ್, ಬಟ್ ಯಾರು ಕಾಣಲಿಲ್ಲ. ಅದಕ್ಕೆ ಇವಾಗ ಮತ್ತೆ ಹಯಾಬುಸ ತೊಗೊಂಡೆ. ಈ ಜಸ್ಟ್ ಫಾರ್ ಕಾಮಿಡಿಗೋಸ್ಕರ ಅಂತ ಇದೀನಿ ಗೈಸ್. ನೀವೇನು ಇವನೇನು ಹಯಾಬುಸ ಅಂತ ಅನ್ಕೋಬೇಡಿ. ಇವಾಗ ಇಲ್ಲಿ ಬಂದೆ ಗೈಸ್, ಇಲ್ಲಿ ನೋಡ್ಬೋದು ಲೂಟ್ ಕೂಡ ಫೈನಲ್ ಮಾಡ್ಕೊಂಡು ಗೈಸ್. ಇವಾಗ ಇಳಿದ್ಬಿಟ್ಟು ಲೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವನ ಹತ್ರ SKS ಇತ್ತು ಗೈಸ್, ಅದಕ್ಕೆ ಇವಾಗ XM ಬೇಟ್ ತೆಗೆದುಬಿಟ್ಟು SKS ತೊಗೊಂಡು, ಯಾಕಂದರೆ ಲಾಂಗ್ ರೇಂಜಲ್ಲಿ ಸ್ವಲ್ಪ ಜಾಸ್ತಿನೇ ಡ್ಯಾಮೇಜ್ ಕೊಡುತ್ತೆ ಗೈಸ್ ಅದು. ಅದಕ್ಕೆ ಇಲ್ಲಿ ತೆಗೆದೆ. ಇವಾಗ ನಾನು ನೋಡಿದ್ರೆ ಹಯಾಬುಸ ತೊಗೊಳಕ್ಕೆ ತಾರ್ ತೊಗೊಂಬಿಟ್ಟೆ ಗೈಸ್, ಮಿಸ್ ಆಗಿ ಮತ್ತೆ ಹಯಾಬುಸನ ತೊಗೊಂಡೆ ಗೈಸ್. ಹಾಗೆ ಇಲ್ಲಿ 200 ಕಾಯಿನ್ ಕೂಡ ಇವೆ ಗೈಸ್, ಅದಕ್ಕೆ ಕಾಯಿನ್ ಒಂದು ಸೆಕೆಂಡ್ ಕಲೆಕ್ಟ್ ಮಾಡ್ಕೊಂಬಿಡೋಣ. ಹಾಗೆ ಮಾತಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನು ಪ್ರಾಬ್ಲಮ್ ಇದ್ದರೂ ಗೈಸ್ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಇರೋದು ಕಾಮೆಂಟ್ ಮಾಡಿ. ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಗೈಸ್, ಯಾಕಂದರೆ ಎನ್ಮಿ ಯಾರೂ ಇದ್ದಿದ್ದಿಲ್ಲ. ಅದಕ್ಕೆ ಇವಾಗ ಡೈರೆಕ್ಟಾಗಿ ಎನ್ಮಿ ಕಡೆ ಬಿಡೋಣ ಬನ್ನಿ ಗೈಸ್. ಇವ್ನ ಕಡೆ ನಮ್ಮ ಕಡೆದವನು ಬೇರೆ ನನಗೆ ಗೊತ್ತಾನೆ. ಅದಕ್ಕೆ ಅಲ್ಲಿ ಒಬ್ಬ ಯಾವನೋ ರಿವ್ಯೂ ಮಾಡ್ತಿದ್ದೆ ಗೈಸ್, ಅದಕ್ಕೆ ಅವನ ಕಡೆ ಹೋದೆ. ಇವಾಗ ಫೈನಲಿ ಅವ್ನು ನೋಡ್ಕೋದಾದ್ರೆ ಗೈಸ್ ಈ ಕಡೆ ಅಷ್ಟೊಂದು ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಈ ಕಡೆ ಅಷ್ಟು ಬಂದೆ. ಬಟ್ ಅಲ್ಲಿ ಓಡೋಯ್ತಾನೆ ಶಿಷ್ಯ. ಅದಕ್ಕೆ UMP ತೊಗೊಂಡು ಹೊಡಕ್ಕೆ ಟ್ರೈ ಮಾಡಿದೆ ಗೈಸ್. ಅವ್ನು ಮಾತ್ರ ಸೈಗೆ ಬಿತ್ತು ಗೈಸ್ ಡ್ಯಾಮೇಜು, ಬಟ್ ಹೆಡ್ಡಿಗೆ ಕನೆಕ್ಟ್ ಇಲ್ಲ. ಮತ್ತು ವಾಲ್ ಹಾಕೊಂಡು ರಶ್ ಮಾಡ್ಬಿಟ್ಟು ಬನ್ನಿ ಗೈಸ್, ಯಾಕಂದರೆ ಡೈರೆಕ್ಟ್ ಹೋದರೆ ಹಂಗೆ ಹೊಡೆದ್ಬಿಡ್ತಾರೆ. ಅದಕ್ಕೆ ಫೈನಲಿ 4 ಕೂಡ ಆದ ಗೈಸ್. ಒಂದು ಫೈನಲಿ ಸೋನಿಯಾ ಬಂದುಬಿಟ್ಟು 4 ಆದ. ಇವಾಗ ಫೈನಲಿ ಕಿಲ್ ಕೂಡ ನಮ್ಮ ಕಡೆದವ್ರೆ ಕನ್ಫರ್ಮ್ ಮಾಡ್ಕೊಂಡ್ರೆ ಗೈಸ್. ಇಲ್ಲಿ 2 ಹೆಡ್ಶಾಟೇ ಹೊಡೆದೀನಿ ಗೈಸ್. ಇದಕ್ಕಾದ್ರೂ ಲೈಕ್ ಮಾಡ್ಕೊಂಡು ನೋಡಿ ಗೈಸ್. ಲೈಕ್ ಮಾಡಿದೆ ಅಂದರೆ ಆಟೋಮೆಟಿಕ್ ಅದು ಶೇರ್ ಹೋಗುತ್ತೆ ಗೈಸ್. ವಿಡಿಯೋ ರೆಕಮೆಂಡೆಡ್ ಮಾಡುತ್ತೆ ಇನ್ನೊಬ್ರಿಗೆ. ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಗೈಸ್. ಈ ವಿಡಿಯೋಗೆ 10 ಲೈಕ್ನ ಟಾರ್ಗೆಟ್ ಕೊಡ್ತಾಯಿದ್ದೀನಿ ಗೈಸ್. ಪ್ಲೀಸ್ 10 ಲೈಕ್ನ ಕಂಪ್ಲೀಟ್ ಮಾಡಿ. ಇವಾಗ ಡೈರೆಕ್ಟಾಗಿ ಈ ಕಡೆ ಬಂದೆ ಗೈಸ್, ಯಾಕಂದರೆ ವಿಡಿಯೋ ಲೆಂತ್ ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಇವಾಗ ಹಯಾಬುಸ ತೊಗೊಂಡ್ಬಿಟ್ಟು ಬ್ರಿಡ್ಜ್ ಮೇಲೆ ಬಂದಿದ್ದೀನಿ. ಇಳಿದೆ ಗೈಸ್. ಇಲ್ಲಿ ಯಾರಾದರೂ ಎನ್ಮಿ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬೇರೆ ನನ್ನ ಬೇರೆ M4A1 ಸಿಕ್ಕತ್ತೆ ಗೈಸ್, ಇಲ್ಲಿ 3 ಮ್ಯಾಕ್ಸು. ಅದಕ್ಕೆ ಇಲ್ಲಿ ಮ್ಯಾಗ ಒಬ್ಬ ಕಣ್ಣಂಗದ ಗೈಸ್ ಮನೆ ಮೇಲ್ಗಡೆ. ಅದಕ್ಕೆ ಹೊಡಕ್ಕೆ ಟ್ರೈ ಮಾಡಿದೆ, ಅವನು ಡ್ಯಾಮೇಜೇ ಬೀಳಿಲ್ಲ ಗೈಸ್. ಬಟ್ ಫೈನಲಾಗಿ 68 ಹೆಡ್ಸೆಟ್ ಬಿತ್ತು. ಫೈನಲಿ 4 ಕೂಡ ಆದ ಗೈಸ್. ಅವನು ಬಚ್ಚಿಕೊಂಡ್ಬಿಟ್ಟು ಅಲ್ಲಿ ಇದರಲ್ಲಿ ನೋಡಿ ಕಾಣ್ತಾ ಇಲ್ಲ ನನಗೆ. ಕಿಲ್ ಕನ್ಫರ್ಮ್ ಮಾಡ್ಕೊಂಡ ಅಂದರೆ ಅದಕ್ಕೆ ಇವಾಗ ಈ ಕಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಗೈಸ್, ಯಾಕಂದರೆ ಅಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಈ ಕಡೆ ಬಂದ್ಬಿಟ್ಟು ಮತ್ತೆ ಸ್ಕೋಪ್ ಹಾಕಿ ನೋಡ್ತೀನಿ ಗೈಸ್. ಇವಾಗ ಅದು ಕಾಣ್ತಾನೆ ಇಲ್ಲ ಅಂದ್ಬಿಟ್ಟು ನೋಡೋಕೆ ಹೋದೆ, ಬಟ್ ಮತ್ತೆ ಇಲ್ಲಿ ಕಾಣಲಿಲ್ಲ. ಫೈನಲಿ ಕಿಲ್ ಕೂಡ ಕನ್ಫರ್ಮ್ ಆಯಿತು ಗೈಸ್. ಇಲ್ಲಿ ನೋಡ್ಕೋಬೋದು 3ರಲ್ಲಿ 2 ಹೆಡ್ಸೆಟ್ ಹೊಡೆದಿದ್ದೀನಿ, ಹಂಗೆ 1 ಬಾಡಿ ಶಾಟ್ ಹೊಡೆದಿದ್ದೀನಿ. ನಮ್ಮ ಕಡೆದಾರ ಬೇರೆ ಒಬ್ಬ 4 ಆದ ಗೈಸ್. ಇಲ್ಲಿ ನೋಡ್ಕೋಬೋದು ನೀವೇ. ಅವ್ನು ಬೇರೆ 300 ಮೀಟ್ರ್ ದೂರ ಅವನೇ ಗೈಸ್. ಅವನು ನೋಡ್ಕೋಬೋದು. ಇನ್ನೂ 24 ಅಲವ್ರಿಗೆ 9 ಕಿಲ್ ಹೊಡೆದಿರೋ ಬಂದ್ಬಿಟ್ಟು 3 ಗೈಸ್. ಇಲ್ಲೊಬ್ಬ ರೆಡ್ ಕಲರ್ ಡ್ರೆಸ್ ಅವನು ಈ ಕಡೆ ಬಂದಂಗೆ ಇದೆ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ಅಲ್ಲಿ ಕಾಣ್ತಾವನೆ ಶಿಷ್ಯ. ಹೊಡೆಯಕ್ಕೆ ಟ್ರೈ ಮಾಡಿದೆ ಗೈಸ್, ಬಾಡಿ ಬಿಟ್ಟು ಬೀಳ್ತಾ ಇತ್ತು. ಬಟ್ ಅವ್ನು ಕನೆಕ್ಟ್ ಆಗಲ್ಲ ಏಮು. ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಗೈಸ್. ಮತ್ತೆ ಇಲ್ಲಿ ಬಂದ ಮತ್ತೆ ಹೊಡೆಯಕ್ಕೆ ಟ್ರೈ ಮಾಡಿದೆ. ಫೈನಲಿ 68 ಹೆಡ್ಸೆಟ್ ಬಿತ್ತು ಗೈಸ್. ಫೈನಲಿ ನಾನು ನೋಡ್ಬೋದು ಇವಾಗ 4 ಕಿಲ್ ಆಗಿವೆ, ಅದರಲ್ಲಿ 3 ಕಿಲ್ ಹೆಡ್ಸೆಟ್ ಹೊಡೆದಿದ್ದೀನಿ ಗೈಸ್. ಆ ಗೊಂಬಿ ಮೇಲ್ಗಡೆ ಒಬ್ಬ ಇದ್ದ, ಅವ್ನು ಹೊಡೆಯಕ್ಕೆ ಟ್ರೈ ಮಾಡಿದೆ, ಬಟ್ ಡ್ಯಾಮೇಜ್ ಬಿತ್ತು ಗೈಸ್. ಬಟ್ ಅವ್ನು 4 ಆಗಿಲ್ಲ.
ಮತ್ತು ಒಂದು ವಾಲ್ ಹಾಕೊಂಡ್ಬಿಟ್ಟು ಕವರ್ ತೊಗೊಂಡು ಗೈಸ್, ಯಾಕಂದರೆ ಆ ಕಡೆ ಈ ಕಡೆ ಹೊಡೆದು ಬಿಡ್ತಾರಂತೂ ಒಂದು ವಾಲ್ ಹಾಕೊಂಡು ಕವರ್ ತೊಗೊಂಡೆ. ಹಾಗೆ ಗೈಸ್ ಮಾತ್ರದಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಗೈಸ್. ಹಾಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ನಮ್ಮ ಇರೋ ಪ್ಲೇಸ್ ಸ್ವಲ್ಪ ಸರಿ ಇಲ್ಲ ಗೈಸ್. ಇಲ್ಲಿ ಮತ್ತೆ ಇನ್ನು ಯಾರು ಅದ್ರ ಅಂತ ನೋಡ್ತಾ ಇದ್ದೀನಿ ಗೈಸ್. ನಾನು ಫೈನಲ್ ಇವಾಗ ಕಿಲ್ 4 ಆಗವೆ ಗೈಸ್. ಇಲ್ಲಿ ಸ್ಕೋಪ್ ಹಾಕಿ ನೋಡ್ತಾ ಇದ್ದೀನಿ ಗೈಸ್, ಇಲ್ಲಿ ಯಾರು ಅದರ ಅಂತ ಅಂದ್ಬಿಟ್ಟು ನೋಡ್ಬೋದು. ಯಾರು ಕಾಣ್ತಾ ಇಲ್ಲ, ಬಟ್ ಇಲ್ಲೊಬ್ಬ ಯಾವನೋ ಕಣ್ಣಂಗ ಗೈಸ್. ಅವ್ನು ಮಾತ್ರ 68 2 ಸಲ ಹೆಡ್ಶಾಟ್ ಬಿತ್ತು ಗೈಸ್. ಫೈನಲಿ 4 ಕೂಡ ಆದ ಶಿಷ್ಯ. ನಮ್ಮ ಕಡೆ ನೋಡ್ಕೊಳ್ಳೋದಾದ್ರೆ ಗೈಸ್ ಇಬ್ಬರು ಡೌನ್ ಆಗ್ಬಿಡು, ಇಬ್ಬರು 4 ಕಿಲ್ ಅವ್ರ ಗೈಸ್ ಆಲ್ರೆಡಿ. ನಾವಿರೋರೆ ಇನ್ನಿಬ್ಬರು ಅಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡಿದೆ ಗೈಸ್. ಮತ್ತೆ ಗೊಂಬೆ ಮೇಲ್ಗಡೆ ಕುಂತವನಿಗೆ ಮತ್ತೆ ಅವು ಇದು ಅಲ್ಲ ಗೈಸ್, ಮತ್ತೆ ಕನೆಕ್ಟ್ ಆಗಲ್ಲ ಅವ್ನು ಬುಲೆಟು. ಅದಕ್ಕೆ ಇವಾಗ ಡೈರೆಕ್ಟಾಗಿ ಅಯ್ಯಬೂಸ ತೊಗೊಂಬಿಟ್ಟು ನಮ್ಮ ಕಡೆದವ್ರು 3 ಜನನು ಕಿಲ್ ಅವ್ರ ಗೈಸ್. ಅದಕ್ಕೆ ಅವ್ನು ರಿವ್ಯೂ ಮಾಡ್ಬಿಟ್ಟು ಬನ್ನಿ ಗೈಸ್. ಇವಾಗ ಬ್ರಿಡ್ಜ್ ಮೇಲಿಂತ ಜಿಗಿದ್ಬಿಟ್ಟೆ ಗೈಸ್. ಇಲ್ಲಿ ಅಯ್ಯಬೂಸ ತೊಗೊಂಬಿಟ್ಟು ನನಗೆ ಬೇರೆ ಬೇರೆ ಡ್ಯಾಮೇಜ್ ಕೊಡ್ತಾನೆ ಶಿಷ್ಯ. ಇಲ್ಲಿ ನೋಡ್ಕೋಬೋದು ಗೈಸ್, ನೋಡ್ಬೋದು 50 HP ಇಳಿಸ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಇನ್ನು 80 HP ಐತೆ ಗೈಸ್. ಇಲ್ಲಿ ನೋಡ್ಕೋಬೋದು 5 ಕಿಲ್ ಕೂಡ ಆಗವೆ ಗೈಸ್. ಇಲ್ಲಿ ನೆಟ್ವರ್ಕ್ ಕೂಡ ಸ್ವಲ್ಪ ಇಶ್ಯೂ ಆಯಿತು ಗೈಸ್. ಇಲ್ಲಿ ಇವಾಗ ಡೈರೆಕ್ಟಾಗಿ ಅವ್ರು ರಿವ್ಯೂ ಮಾಡಿಸಿರ್ತೀನಿ ಗೈಸ್. ಇವಾಗ 3 ಜನನು ರಿವ್ಯೂ ಮಾಡಿ ಬಂದೆ ಗೈಸ್. ಬಟ್ ಅದರಲ್ಲಿ ಇನ್ನೊಬ್ಬ ಇವಾಗಲೇ ಡೌನ್ ಆಗಿಬಿಟ್ಟ. ಫೈನಲ್ ಕಿಲ್ ಕೂಡ ಆಗೋನಿ ಗೈಸ್. ಇಲ್ಲಿ ಇವಾಗ ತಾನೇ ಒಬ್ಬ ಉದುರ್ಕೊಂಡ ಇಲ್ಲಿ ಕ್ಯಾಂಪ್ಟರ್ಸ್ ಅವನು. ಮತ್ತೆ ಅವ್ನು ಹೊಡೆಯೋಕ್ಕೆ ಟ್ರೈ ಮಾಡಿದೆ ಗೈಸ್, ಬಟ್ ಬಿದ್ದಿಲ್ಲ. ಅವ್ನಿಗೆ ಸ್ವಲ್ಪ ಡ್ಯಾಮೇಜ್ ಇತ್ತು ಅಷ್ಟೇ. ಅವ್ರು ರಶ್ ಮಾಡಿ ಹೊಡೆದ್ಬಿಟ್ನ ಬನ್ನಿ ಗೈಸ್. ಯಾಕಂದರೆ ಅವನ ಹತ್ರ ಏನು ಅಷ್ಟೊಂದು ಲೂಟ್ ಇರಲ್ಲ ಅಂತ ಬಂದೆ ಗೈಸ್. ರಶ್ ಮಾಡಿಕೊಂಡು ನೋಡಿದ್ರೆ ನನಗೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾನೆ ಶಿಷ್ಯ. ಇದು ಯಾಗನ್ನ M60 ಅನ್ಕೋತೀನಿ ಗೈಸ್. ಹಾಗಂತ ಒಂದು ಹೊಡೆಯೋಕ್ಕೆ ಟ್ರೈ ಮಾಡ್ದೆ, ಬಟ್ ನಾನು ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಗೈಸ್, ಬಟ್ ಬೀಳ್ತಾ ಇಲ್ಲ ಅವನಿಗೆ. ಅದಕ್ಕೆ ಈ ಕಡೆ ಬಂದ್ಬಿಟ್ಟು ಮತ್ತೆ ರಶ್ ಮಾಡಿ ಹೊಡೆದ್ಬಿಟ್ಟು ಅಂತ ಬಂದೆ ಗೈಸ್. ನಾವು ಹೊರಗೆ ಬಂದರೆ ಅವ್ನು ಒಳಗೆ ಹೋಗ್ತಾರೆ, ನಾವು ಹೋದರೆ ಅವ್ನು ಹೊರಗೆ ಬರ್ತಾರೆ. ಫೈನಲಿ 4 ಕೂಡ ಆದ ಗೈಸ್. ಇಲ್ಲಿ ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಬಂದ ಗೈಸ್. ಇಲ್ಲಿ ನೋಡ್ಬೋದು ಇಲ್ಲಿ ಬೇರೆ 360 ವಾಲ್ ಒಂದು ಬೀಳ್ತಾ ಇಲ್ಲ ಗೈಸ್. ನೀವು ಬೇರೆ MP40 ತೊಗೊಂಬಿಟ್ಟು ಇಲ್ಲೇ ಬಂದ್ಬಿಟ್ಟ. ಅದು ಮೊಬೈಲ್ ಕ್ಲಾಸ್ ಎಲ್ಲ ನೀರಾಗಿ ಹೋಗಿತ್ತು ಗೈಸ್, ಅದಕ್ಕೆ ಬೀಳಿಲ್ಲ ಅನ್ಕೊತೀನಿ. ಮತ್ತೆ ಇವಾಗ ಮೆಡಿಕಿಟ್ ಎಲ್ಲ ಆಗಿದ್ದೀನಿ ಗೈಸ್. ಇಲ್ಲಿ ಮತ್ತೆ ಅವ್ನು ಹೊಡೆದ ರಶ್ ಮಾಡಿ ಹೊಡೆದ್ಬಿಟ್ಟ ಬನ್ನಿ ಗೈಸ್. ಇಲ್ಲಿ MP40 ತೊಗೊಂಡು ಇಲ್ಲೇ ನಿಂತವನಿ ಶಿಷ್ಯ. ಮತ್ತು ಸೈಕ ಡ್ಯಾಮೇಜ್ ಕೊಟ್ಟ ಗೈಸ್, ಬಟ್ ಅವ್ನು ಕೂಡ ಹಾಕಲ್ಲ. ಫೈನಲಿ 68 ಹೆಡ್ಶಾಟ್ ಬಿತ್ತು ಗೈಸ್. ಫೈನಲಿ 4 ಕೂಡ ಆಯ್ದ ಇನ್ನು ಶಿಷ್ಯ. ಫೈನಲಿ ಕಿಲ್ ಕೂಡ ಆಗೋನೆ ಇಲ್ಲಿ. ಮತ್ತು ಇವಾಗ ಲೂಟ್ ಮಾಡಿಬಿಟ್ಟು ಮತ್ತೆ ನಮ್ಮ ಮೇಲ್ಗಡೆ ಒಬ್ಬನ ಬನ್ನಿ ಗೈಸ್, ಟೆರೆಸ್ ಮೇಲ್ಗಡೆ. ಇವಾಗ ಫೈನಲಿ ಲೂಟ್ ಗೀಟ್ ಮಾಡಿಕೊಂಡು ಮತ್ತೆ ಈ ಕಡೆ ಬಂದೆ. ಇಲ್ಲಿ ಬಂದ್ಬಿಟ್ಟು ಯಾರು ಎನಿಮಿ ಅದಾರ ಅಂತ ನೋಡೋಣ ಗೈಸ್ 1 ಸೆಕೆಂಡು. ಹಾಗೆ ಗೈಸ್ ಪ್ಲೀಸ್ ಇಲ್ಲಿ ತನಕ ವಿಡಿಯೋ ನೋಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಗೈಸ್. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲೊಬ್ಬ ಕಂಡ ಗೈಸ್. ಅವ್ನು ಮಾತ್ರ 68 ಹೆಡ್ಶಾಟ್ ಬಿತ್ತು, ಮತ್ತೆ ಹೆಡ್ಶಾಟ್ ಕಿಲ್ ಕೂಡ ಬಂತು. ಹಾಗೆ ಗೈಸ್ ಈ ವಿಡಿಯೋದಲ್ಲಿ ಎಷ್ಟು ಹೆಡ್ಸೆಟ್ ಹೊಡೆದೀನಿ ಕಾಮೆಂಟ್ ಮಾಡಿ ಗೈಸ್ ಪ್ಲೀಸ್. ಯಾರಾದರೂ ಒಬ್ಬರು ಮಾಡಿ. ಮತ್ತೆ ಇಲ್ಲೊಬ್ಬ ಇದ್ದ ಗೈಸ್, ಅವ್ನು ಮಾತ್ರ ಸೈಕ ಬಿತ್ತು ಗೈಸ್. ಡ್ಯಾಮೇಜು 180 ಹತ್ರ ಬಿದ್ದಂಗೆ ಆಯಿತು ಗೈಸ್ ಅವ್ನಿಗೆ ಡ್ಯಾಮೇಜು. ಬಟ್ ವಾಲ್ ಹಾಕೊಂಡ್ಬಿಟ್ಟು ಕವರ್ ತೊಗೊಂಬಿಟ್ಟು ಅವ್ನ ಶಿಷ್ಯ. ಮತ್ತೆ ಇವಾಗ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡ್ತೀನಿ ಗೈಸ್, ಯಾಕಂದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಸ್ಪೀಡ್ ಮಾಡಿದ್ದೀನಿ ಗೈಸ್. ಇಲ್ಲಿ ಮತ್ತೆ ನಿಮಗೆ ಬೋರ್ ಆಗುತ್ತೆ ವಿಡಿಯೋ ನೋಡೋಕ್ಕೆ, ಅದಕ್ಕೆ ಅಂದ್ಬಿಟ್ಟು ಸ್ಪೀಡ್ ಮಾಡಿದ್ದೀನಿ. ಇಲ್ಲಿ ಮತ್ತೆ ನಮ್ಮ ಅಯ್ಯಬೂಸ ತೊಗೊಂಡು ಆ ಮನೆ ಮೇಲ್ಗಡೆ ಒಬ್ಬರನ್ನ ಬನ್ನಿ ಗೈಸ್. ಇವಾಗ ಪ್ಯಾರಿಸ್ ಮೇಲ್ಗಡೆ ಒಬ್ಬರನ್ನ ಬನ್ನಿ ಗೈಸ್. ಇವಾಗ ಅಯ್ಯಬೂಸ ತೊಗೊಂಡ್ಬಿಟ್ಟು ಇಲ್ಲಿ ನಮ್ಮ ಅರಮನೆಗೆ ಬಂದಿದ್ವಿ ಗೈಸ್. ಇಲ್ಲಿ ನೋಡ್ಕೋಬೋದು ಇಲ್ಲಿ ಮೇಲ್ಗಡೆ ಹೋಗೋಣ, ಯಾಕಂದರೆ ಇನ್ನೂ ಇರ್ತಾರಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗೋಣ ಬನ್ನಿ ಗೈಸ್. ಇವಾಗ ಮೇಲ್ಗಡೆ ಬಂದೆ ಯಾರಾದರೂ ಉದುರ್ಕೊಂಡು ಬಿಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ತೀನಿ ಗೈಸ್. ಬಟ್ ಅದರಲ್ಲಿ ಇನ್ನೊಬ್ಬ ಬಂದ್ಬಿಟ್ಟು ಗೈಸ್ M10 ತೊಗೊಂಡು ನನಗೆ ಹೆಚ್ಚಿರ್ತಾನೆ ಶಿಷ್ಯ. ಅವ್ನು ಫೈನಲಿ ಬಾಡಿ ಶಾಟ್ ಹೊಡೆದ್ಬಿಟ್ಟೆ ಕಿಲ್ ಮಾಡಿದೆ. ಅವ್ರ ಟೀಮೇ ವೈಪೌಟ್ ಆಗೈತೆ ಗೈಸ್. ಇಲ್ಲಿ ಒಂದು ಯಾವುದಕ್ಕೂ ವಾಲ್ ಹಾಕ್ಬಿಡ್ನ, ಯಾಕಂದರೆ ಇಲ್ಲಿ ಉದುರ್ಕೊಂಡು ಮತ್ತೆ ನನ್ನೇ ಹೊಡೆದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಎಮರ್ಜೆನ್ಸಿಗೆ ಒಂದು ವಾಲ್ ಹಾಕ್ದೆ ಗೈಸ್. ಇಲ್ಲಿ ಅದಕ್ಕೆ ಆ ಕಡೆಯಿಂದ ಈ ಕಡೆ ಬಂದ ಗೈಸ್. ಬರ್ತಾ ಇದ್ದಂಗೆ ಇಲ್ಲಿ ಯಾರಾದರೂ ಎನಿಮಿ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ, ಬಟ್ ಯಾರೋ ಇಲ್ಲೊಬ್ಬ ಕಣ್ಣ ಗೈಸ್. ನನಗೆ ಮಾತ್ರ ಸೈಕ ಕೊಟ್ಟ ಗೈಸ್ ಡ್ಯಾಮೇಜು. ಫೈನಲಿ ಅವ್ನು ನಾಕ್ ಮಾಡಿಬಿಟ್ಟೆ. ಮತ್ತೆ ಹೆಡ್ಶಾಟ್ ಹೊಡೆದೆ ಗೈಸ್. ಇಲ್ಲಿ ನಾನು ಬೇರೆ ವೆಸ್ಟ್ ಪ್ಲೇ ಫುಲ್ ಡ್ಯಾಮೇಜ್ ಮಾಡಿಬಿಟ್ಟು ಶಿಷ್ಯ. ಇವಾಗ ವಿಡಿಯೋನ ಸ್ವಲ್ಪ ಕಟ್ ಮಾಡ್ತೀನಿ ಗೈಸ್, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ಸ್ಕೋಪಾಗಿ ಹೊಡೆಯೋಕ್ಕೆ ಟ್ರೈ ಮಾಡಿದೆ ಗೈಸ್, ಯಾಕಂದರೆ M41 ಬುಲೆಟ್ ಇದ್ದಿಲ್ಲ, ಅದಕ್ಕೆ UMP ತೊಗೊಂಡು ಹೊಡೆಯೋಕ್ಕೆ ಟ್ರೈ ಮಾಡಿದೆ. ಬಟ್ ಅವ್ನು ಡ್ಯಾಮೇಜ್ ಬಿತ್ತು, ಬಟ್ ನಾಕಲ್ಲ ಅವ್ನ ಶಿಷ್ಯ. ಮತ್ತು ಗ್ರ್ಯಾಂಡ್ ಕುಕ್ ಮಾಡಿ ಹಾಕ್ಬಿಟ್ಟ ಬನ್ನಿ. ಸೊ ಗ್ರ್ಯಾಂಡ್ ಕುಕ್ ಮಾಡಿ ಹಾಕ್ದೆ. ಇಲ್ಲಿ ಫೈನಲಿ ನೋಡಿದ್ರೆ ಗ್ರ್ಯಾನೇಟ್ ಇಲ್ಲಿ ಮೇಲ್ಗಡೆನೇ ಇದು ಆಕಾಶದಲ್ಲಿ ಇದು ಆಗ್ಬಿಡ್ತು ಗೈಸ್. ಅದಕ್ಕೆ ಇವಾಗ ಅವ್ನು ಯಾರೋ ಎನಿಮಿ ಕಿಲ್ಚೂರ್ ಮಾಡಿಬಿಟ್ಟ ಗೈಸ್. ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದಂಗೆ ಪೊಸಿಷನ್ ತೊಗೊಂಡು ನಿಂತಿದ್ದ ಶಿಷ್ಯ. ನನಗೆ ಮಾತ್ರ ಸೈಕ ಡ್ಯಾಮೇಜ್ ಕೊಟ್ಟ ಗೈಸ್. ನಾನು ಮಾತ್ರ 89 ಹೆಡ್ಶಾಟ್ ಬಿತ್ತು. ಆ ಕಡೆಯಿಂದ ಇನ್ನು ಬೇರೆ ನನಗೆ ಹೊಡಿತಿದ್ರು ಗೈಸ್. ಅದಕ್ಕೆ ಈ ಕಡೆ ಬಂದೆ. ಅವನ ಮೇಲೆ ಬೇರೆ ನಂಗೆ ಇದು ಬಂದೈತೆ ಗೈಸ್ ಮಾರ್ಕು. ಫೈನಲಿ ಇವನು ಹೊಡೆದ್ಬಿಟ್ಟೆ ಗೈಸ್. ಫೈನಲಿ ಟೀಮ್ ಕೂಡ ವೈಪೌಟ್ ಆಗೋಯ್ತು ಗೈಸ್ ಇವ್ರದ್ದು. ಇನ್ನೂ ಇರೋರೆ ಇನ್ನೂ ಇಬ್ಬರವ್ರಿಗೆ ಗೈಸ್ ನನ್ನ ಬಿಟ್ಬಿಟ್ಟು. ನಾನು ಬೇರೆ ಇವಾಗ 11 ಕಿಲ್ ಆಗೋ ಗೈಸ್. ಹಾಗೆ ನನಗೆ ಹೆಡ್ಶಾಟ್ ಎಷ್ಟು ಹೊಡೆದಿನಿ ಗೈಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದೆ ಗೈಸ್, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು. ಫೈನಲಿ ಒಬ್ಬ ನಾಕ್ ಮಾಡಿದೆ ಗೈಸ್. ಇಲ್ಲಿ ನನಗೆ ಮಾತ್ರ ಇನ್ನೊಂದು 5-6 HP ಹೋಯ್ತು ಅಷ್ಟೇ ಗೈಸ್. ಇಲ್ಲಿ ವಾಲ್ ಹಾಕೊಂಡು ರಶ್ ಮಾಡೋಣ ಅಂತಂದ್ಬಿಟ್ಟು. ಇಲ್ಲಿ ಇದ್ರ ಹೆಸರು ಏನು ಗೈಸ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹುಡುಗ ಗೈಸ್ ಇದು 4 ಡ್ಯಾಮೇಜ್ ಕೊಡ್ತಾಯಿದ್ದೀನಿ. ಅವ್ರು ಇನ್ನೂ ಇಬ್ಬರು ಗೈಸ್. ನಾವು ಹೊಡಿತೀನಿ ಅವ್ರು ಹೊಡಿತಾರೆ, ನೋಡೋಣ. ನಾವು ಹೊಡೆದ್ರೆ ನಮ್ಮ ಭೂಯ, ಅವ್ನು ಹೊಡೆದ್ರೆ ಅವ್ನ ಭೂಯ ಆಗುತ್ತೆ ಗೈಸ್. ಇಲ್ಲಿ ನೋಡ್ಕೋಬೋದು. ನಾನು ಇಲ್ಲಿ 11 ಕಿಲ್ ಆಗೋ ಗೈಸ್. ಇಬ್ಬರು ನೋಡಿದ್ರೆ 13 ಕಿಲ್ ಹಾಕೋ ಗೈಸ್. ಇಲ್ಲೊಬ್ಬನು ಸ್ಕೋಪ್ ಹಾಕೊಂಡ್ಬಿಟ್ಟು ಹೊಡೆದ್ಬಿಟ್ಟೆ ಗೈಸ್. ಇಲ್ಲಿ ನೋಡ್ಕೋಬೋದು. ಇರೋನಿ ಇನ್ನೊಬ್ಬನ ಗೈಸ್. ಇಲ್ಲಿ ಬೇರೆ ಲ್ಯಾಂಡ್ ಮ್ಯಾನ್ ಬೇರೆ ಎಕ್ಕೋರ್ ಶಿಶ್ ಅಂದರು.
ಹೊಡಿತೀನೋ ಇಲ್ಲೋ ಗೊತ್ತಿಲ್ಲ ಗೈಸ್. ಬಟ್ ನೋಡಿದೆ ಫೈನಲಿ ಆ ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಡು, ಯಾಕಂದರೆ ಗೈಸ್ ರಿವ್ಯೂ ಹಾಕ್ಕೊಂಡ್ಬಿಡ್ತಾರೆ. ಇವಾಗ ಫೈನಲಿ ರಿವ್ಯೂ ಹಾಕಕ್ಕೆ ಬಂದ ಗೈಸ್, ಅದಕ್ಕೆ ಇವಾಗ ಡೈರೆಕ್ಟಾಗಿ ರಶ್ ಮಾಡೋಣ ಬನ್ನಿ ಗೈಸ್. ಫೈನಲಿ ಇಲ್ಲೇ ಇದ್ದ ಗೈಸ್ ನೋಡ್ಕೋಬೋದು. ಫೈನಲಿ ಇಬ್ಬರನ್ನ ಹೊಡೆದೆ. ಗೈಸ್ ಈ ವಿಡಿಯೋ ಹೇಗೆ ಅನಿಸ್ತು ಗೈಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಈ ವಿಡಿಯೋದಲ್ಲಿ 30 ಕಿಲ್ ಏನೋ ಆಗವೆ ಗೈಸ್. ಇಷ್ಟ ಹೇಳ್ದಾಗ ಗೈಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ.